ನಾರಿಯೊಬ್ಬಳು ಬಂದು ಬಾರಿಯಬ್ಬರ ಹೊತ್ತು ಆರೂಢ ಭಿಕ್ಷಾವ ಬೇಡಾಳಸುವಿ ಮತ್ತಿನ್ನು ವೀರ ಬಸವಣ್ಣ ಬರುವಾಗ. 12ನೇ ಶತಮಾನದಲ್ಲಿ ಶರಣರು ಮತ್ತೆ ನಾವು ಪುನಃ ಬರುತ್ತೀವಿ, ಬಂದಾಗ ಈ ಜಗತ್ತಿನಲ್ಲಿ ಒಳ್ಳೊಳ್ಳೆಯವರೆಲ್ಲರೂ ಧರ್ಮವನ್ನು ತಿಳ್ಕೊಳ್ತಾರೆ ಅಂತ ತಿಳ್ಕೊಂಡು ಏನು ಹೇಳಿದ್ದಾರೆ, ಆ ಒಂದು ಹೇಳ್ತಕ್ಕಂಥ ಒಂದು ಸಂದರ್ಭ, ಆ ಮುಂದೆ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದರ್ಭವನ್ನು ಅವತ್ತೇ ಸೂಚಿಸಿದ್ದಾರೆ. ಹಾಗಾಗಿ ಅವರು ಹೇಳಿರ್ತಕ್ಕಂಥ ಕಾಲಜ್ಞಾನದ ಅನ್ವಯವಾಗಿ ಇವತ್ತು ಮಹಾ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ನಾರಿಯು ಒಬ್ಬ ಮಹಿಳೆ ಇವತ್ತು ತತ್ವವನ್ನು ತಿಳಿಸುವಲ್ಲಿ ದಿಟ್ಟತನ, ಕ್ರಾಂತಿಕಾರಿ ಪ್ರವಚನವನ್ನು ಮಾಡಿ ಈ ಜಗತ್ತಿಗೆ ಒಂದು ಕೋಟೆ ನಾನು ಮೊದಲೇ ಹೇಳಿದೆ. 1ನೇ ಸೋಮೇಶ್ವರ 6ನೇ ವಿಕ್ರಮಾದಿತ್ಯ ಅವರ ಮಗ ಕಟ್ಟಿರ್ತಕ್ಕಂಥ ಒಂದು ಕೋಟೆ, ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಕೋಟೆ. ಇವತ್ತು ಅದನ್ನ ಕರ್ನಾಟಕದ ಅಭಿವೃದ್ಧಿ ಪ್ರಾಧಿಕಾರಿ ಮಂಡಳಿಯವರು ಅಲ್ಲಿರ್ತಕ್ಕಂಥ ಅವಶೇಷಗಳನ್ನ ಒಂದು ಮ್ಯೂಸಿಯಂನಲ್ಲಿ ಇಟ್ಟು ಎಲ್ಲರೂ ಸಹಿತ ನೋಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಒಂದು ಕೋಟೆಯಲ್ಲಿ ಬಸವಣ್ಣನವರು ಬಿಜ್ಜಳ ರಾಜ ಸಂತೃಪ್ತವಾಗಿರ್ತಕ್ಕಂಥ ಒಂದು ರಾಜವೈಭವವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿಗೂ ಸಹಿತ ಅದು ಬಸವಣ್ಣನವರ ಜೀವನವನ್ನು, ಬಿಜ್ಜಳನ ಒಂದು ಜೀವನವನ್ನ ಹೇಳ್ತಕ್ಕಂಥ ಸಾರ್ತಕ್ಕಂಥ ಸೂರ್ಯಚಂದ್ರ ಇರುವವರೆಗೂ ಸಹಿತ ಒಂದು ಜೀವನ ಚರಿತ್ರೆಯನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಕೋಟೆ ಪ್ರಸಿದ್ಧಿ ಹೊಂದಿದೆ. ಅದು ಬಸವ ಕಲ್ಯಾಣದ ಕೋಟೆ ಅಂತ ತಿಳ್ಕೊಂಡೆ ಪ್ರಸಿದ್ಧಿಗೊಂಡಿದೆ.
ಮೋಹನ ಸಂಗಮ ದೇವ ಮೇಲಾಗನಲ್ಲೇನು ಕೀಳಾಗಿರುವೇನು ಮೇಲಾಗನಲ್ಲೇನು ಕೀಳಾಗಿರುವೇನು ಕೀಳಿಂಗೆ ಆಗಳು ಕರೆಯುವುದು ಹಾಳು ಕೀಳಿಂಗೆ ಆಗಳು ಕರೆಯುವುದು ಹಾಳು. ಕಳ್ಳಗಂಜಿ ಕಾಡ ಹೊಕ್ಕೊಡೆ ಹುಲಿ ಕಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹೊಕ್ಕೊಡೆ ಹುಲಿ ಕಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹೊಕ್ಕೊಡೆ ಹುಲಿ ಕಿಂಬುದ ಮಾವುದೇ ಹುಲಿ ತಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹೊಕ್ಕೊಡೆ ಹುಲಿ ತಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹೊಕ್ಕೊಡೆ ಹುಲಿ ತಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹೊಕ್ಕೊಡೆ ಹುಲಿ ತಿಂಬುದ ಮಾವುದೇ. ಇದು 11ನೇ ಶತಮಾನದ ಒಂದು ಕ್ಷೇತ್ರ. ಆದಿ ರೇವಣ ಸಿದ್ದೇಶ್ವರರು ಇದನ್ನು ಕಟ್ಟಿ ಅವರ ಮಗನ್ನ ಇಲ್ಲಿ ಇದ್ದರು ಗಣಲಿಂಗ ಋಷಿಮುನಿ ಸ್ವಾಮಿ ಅಂತ ನಾಮಕರಣ ಮಾಡಿ ಅವ್ರನ್ನ ಇಲ್ಲಿ ಪಟ್ಟಾಧಿಕಾರ ಮಾಡಿ ಅವರು ಕೈಲಾಸ್ಬೋದು. ಮುಂದೆ ಶರಣರು ಮತ್ತು ಬಸವಣ್ಣ ಬರ್ತಾರೆ. ಇಲ್ಲಿ ಗುರುಪೀಠವಿಲ್ಲ, ಒಂದು ಕೆರೆನೂ ಇಲ್ಲ ಅಂತ ಕೆರೆ ಕಟ್ಟಿ ಅದಕ್ಕೆ ತ್ರಿಪುರ ಅಂತಕ್ಕಂಥ ಹೆಸರಿಸಿ ಗುರುಪೀಠ ಮಾಡಿ. ಆದ್ದರಿಂದ ಬಸವಣ್ಣ ಬಂದಾಗ ಗುರುಪೀಠ ಇಟ್ಟು ಋಷಿಮುನಿ ಸ್ವಾಮಿ ಅನುಭವ ಮಂಟಪಕ್ಕೆ ಎಷ್ಟೇ ಜನ ಹೊರಗಡೆಯಿಂದ ಬಂದರೂ ಕಲ್ಯಾಣಕ್ಕೆ ಇಲ್ಲಿಗೆ ಬಂದು ಬಲಿದೇವರ ಗುಡ್ಡ ಅಂತ ಇದಕ್ಕೆ ಹೆಸರು. ಇಲ್ಲಿ ರುದ್ರಮುನಿ ಹತ್ರ ಬಂದು ಸ್ವಾಮಿ ಹತ್ರ ಇಲ್ಲಿ ಲಿಂಗದೀಕ್ಷೆ ತಗೊಂಡು ಹೋದರೆ ಅನುಭವ ಮಂಟಪ ಕ್ಷೇತ್ರ. ಯಾಕೆಂದ್ರೆ ನೀನು ಬಲಿ ಆಗಬೇಡ, ಭಕ್ತನಾಗುವ ಅಂತ ತ್ರಿಪುರಾಂತಕ ಕೆರೆ ಅಂತ ಹೆಸರು ಬರೋದಕ್ಕೆ ಇಲ್ಲಿ 3 ಜನ ತ್ರಿಪುರ ಅಂತ ಒಂದೊಂದು ಹೆಸರಿನಲ್ಲಿ 3 ಜನ ರಾಕ್ಷಸರಿದ್ದಾರೆ. ಆ ರಾಕ್ಷಸ ಇದ್ದಾಗ ರೇವಣ ಸಿದ್ದೇಶ್ವರರು ಬಂದರು. ರೇಣುಕಾಚಾರ್ಯ ಬೇರೆ, ಆಗ ರೇವಣ ಸಿದ್ದೇಶ್ವರರೇ ಬೇರೆ, ಶಿವ ಸ್ವರೂಪ 3 ಕಣ್ಣು ಆತನ ಹೊರಗಣ್ಣು ಇತ್ತು. ಆತ ಯಾವ ರೂಪದಲ್ಲಿ ಯಾಕೆ ಬರ್ತಾ ಇದ್ದಂತೆ ಯಾರಿಗೂ ಗೊತ್ತಿಲ್ಲ. ಅವಾಗ ಬಂದಾಗ ಆತ ಉಪಟಳ ಜನಗಳಿಗೆ ತಡೆಯೋಕ್ಕಾಗಲಿಲ್ಲ. ಅವಾಗ ತನ್ನ ಗುರುಗಳಿಂದ 3 ಜನ ಸುಡ್ತಾ ಇರುವಾಗ ಗುರುವೇ ನಮಗೆ ಶಾಪ ವಿಮೋಚನೆ ಆಯಿತು, ನಾವಿನ್ನು ನಮ್ಮ ಲೋಕಕ್ಕೆ ಹೋಗ್ತೀವಿ. ಅದು ಭೂಲೋಕದಲ್ಲಿ ಇದ್ದು ಅನ್ನೋದು ಒಂದು ಗುರು ಬೇಕಲ್ಲ. ಅದಕ್ಕಾಗಿ ನಮಗೊಂದು ವರ ಕೊಡಬೇಕು ಅಂತ. ಏನು ವರ ಕೊಡಬೇಕು? ಭೂಮಿ ಇರೋವರೆಗೂ ನಮ್ಮ ಹೆಸರು ಇರಬೇಕು ಅಂತ ವರ ಕೊಡಬೇಕು ಅಂತ ಹೇಳಿದಾಗ ತಥಾಸ್ತು ಅಂದರು. ಆವಾಗ 3 ಮೂಲೆ ಕೆರೆ ಕಟ್ಟಿ ತ್ರಿಪುರಾಂತಕ ಹೆಸರಿಟ್ಟು
ಹಿಂತಿ ಮೃತ್ಯುವಿನ ಬಾಯ ಸುತ್ತಾದ ವೇಷದಂಬಕರ ಹಿಂತಿ ಮೃತ್ಯುವಿನ ಬಾಯ ಸುತ್ತಾದ ವೇಷದಂಬಕರ ಏನೆಂಬೆ ಗುಹೆಬರ ಏನೆಂಬೆ ಗುಹೆಬರ ಕಳ್ಳಗಂಜಿ ಕಾಡ ಹಬ್ಬೊಡೆ ಹುಲಿ ದಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹಬ್ಬೊಡೆ ಹುಲಿ ದಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹಬ್ಬೊಡೆ ಹುಲಿ ದಿಂಬುದ ಮಾವುದೇ ಹುಲಿ ದಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹಬ್ಬೊಡೆ ಹುಲಿ ದಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹಬ್ಬೊಡೆ ಹುಲಿ ದಿಂಬುದ ಮಾವುದೇ ಕಳ್ಳಗಂಜಿ ಕಾಡ ಹಬ್ಬೊಡೆ ಹುಲಿ ದಿಂಬುದ ಮಾವುದೇ ರಾಷ್ಟ್ರೀಯ ಹೆದ್ದಾರಿ 9 ಅದರ ಎಂಟ್ರೆನ್ಸ್ನಲ್ಲಿ ದ್ವಾರಬಾಗಿಲು ಬಸವ ಕಲ್ಯಾಣಕ್ಕೆ ಬರ್ತಕ್ಕಂಥ ಒಂದು ಹಾದಿ. ಅಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿ ಬಂದವರ ಓಣಿ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ. ಅಲ್ಲಿ ಅಕ್ಕ ಮಹಾದೇವಿ ತಾಯಿಯವರ ಒಂದು ಪುಣ್ಯಕ್ಷೇತ್ರ. ಅವರು ಅಲ್ಲಿ ಇದ್ದುಕೊಂಡು ತಪಸ್ಸು ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನ. ಅಲ್ಲಿ ಇಂದಿಗೂ ಸಹಿತ ಗವಿ ಇದೆ. ಆ ಗವಿಯಿಂದ ಜಲಧಾರೆ ಹರಿದುಕೊಂಡು ಹೋಗ್ತದೆ. ಅಂದರೆ ನೀರಿನ ಕೊಂಡೆ ಇದೆ. ಅಲ್ಲಿ ತುಂಬ ಶುಭ್ರವಾಗಿರ್ತಕ್ಕಂಥ ಒಂದು ನೀರು, ಸ್ವಚ್ಛವಾಗಿರ್ತಕ್ಕಂಥ ನೀರು ಇವತ್ತಿಗೂ ಸಹಿತ ಆ ಒಂದು ಅಕ್ಕ ಮಹಾದೇವಿಯ ಕುರುಹುಗಳನ್ನು ತೋರಿಸ್ತಾ ಇದೆ.